ಅಂದರೆ ಅವರಿಗೆ ನನ್ನ ಮೇಲೆ ಅಷ್ಟು ಅವಾಗ ಇದಾಯ್ತು. ಆ ಥರ ಗೆದ್ದು ಅಂದರೆ ಆಗ ನನ್ನ ಎದುರು ಅಪೋಸಿಟ್ ಇರೋರು ಒಂದು ವ್ಯಕ್ತಿ ಏನು ಮಾಡಿ ನನ್ನ ಮೇಲೆ ಕಣ್ಣು ಹಾಕಿದ್ರು, ಇವನು ಬಿಟ್ಟರೆ ನೆಕ್ಸ್ಟ್ ಗ್ಯಾರಂಟಿ ಗೆಲ್ತಾನೆ, ಏನೋ ತುಳಿಬೇಕಂತ ಕಾಲಾವಕಾಶ ಟೈಮ್ ಕರೆಕ್ಟಾಗಿ ನೋಡ್ತಾಯಿದ್ರು. ನಾನು ಇದೊಂದು ಪ್ರೊಡ್ಯೂಸರ್ ಅಪೋಸಿಟಾಗಿ ಪೇಮೆಂಟ್ ಕೊಟ್ಟರೆ ಇದು ಮಾಡೋದು ಅಂತ ಹೇಳಿದಾಗ ಅವಾಗ ಅವರು ರಾಜೇಶ್ ಅಂಡರ್ ಇದ್ದರೆ ನಾವು ಡ್ಯಾನ್ಸರ್ಸ್ ಇದ್ದರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಆವಾಗ ಈ ಗಲಾಟೆ ಎಲ್ಲ ಸ್ಟಾರ್ಟ್ ಆಗಿದೆ. ಆವಾಗ ನಾನೇನು ಮಾಡಿದೆ, ಆಯ್ತು ನೀವು ಹೋಗಿ, ನಾನು ಇನ್ನೊಂದು ನನ್ನ ಜೊತೆಗೆ ಎಲ್ಲ ಡ್ಯಾನ್ಸರ್ಸ್ ಇದ್ದರೆ ಎಲ್ಲ ಮಾಸ್ಟರ್ ಇದ್ದರು, ನೀವು ಹೋಗಿ ಅಂತ ಹೇಳಿದೆ. ನಾನು ಅಸೋಸಿಯೇಷನ್ ನಾನು ಹೆಂಗೆ ವಾಪಸ್ ತಗೊಳ್ಳೋದು ನಂಗೆ ಬರುತ್ತೆ, ನೀವು ಹೋಗಿ ಅಂತ ಹೇಳಿದೆ. ಹೋಗಿ ಅಂತಂದರೆ ನನ್ನಲ್ಲಿರೋಕ್ಕೆ ಎಷ್ಟೋ ಜನ ಹೋಗಲಿಲ್ಲ, ನೀವು ಬೇಕೇ ಬೇಕು ಅಂತ ನನ್ನ ಜೊತೆ ಇದ್ದರು. ಕೆಲವರೆಲ್ಲ ಆ ಕಡೆ ಹೋದರು. ಆವಾಗ ಡ್ಯಾನ್ಸರ್ಸ್ ಇನ್ನೂ ಎರಡಾಗೋಯ್ತು. ಆವಾಗ ಅಪೋಸಿಟಿಗೆ ಬೇರೆಯವ್ರು ಏನೇನು ಪ್ಲ್ಯಾನ್ ಮಾಡಿ ದುಡ್ಡು ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸಿದ್ರೆಲ್ಲ ಗೊತ್ತಾಯ್ತು. ಆಮೇಲೆ ಅವ್ರು ನನ್ನ ಹತ್ರ ಎಲ್ಲ ಸಾರಿ ಕೇಳಿದೆ ಆಯಿತು, ಅಂದರೆ ಲೆಟ್ರ್ ಕೊಟ್ಟರು ಸಾರಿ ಅಂತ ಹೇಳಿದ್ದು ಇಂಥದ್ದೆಲ್ಲ ಆಗಿತ್ತೆ. ಆಮೇಲೆ ನನ್ನ ಆದ್ರೂ ಬೇರೆಯವ್ರು ಯಾರಾದರೂ ಆಗಿದ್ರೆ ಗಲಾಟೆ ಹಂಗೆಲ್ಲ ಆದಾಗ ಓಡೋಗ್ಬಿಡ್ತಿದ್ರು. ಬಟ್ ನಂಗೆ ಆವಾಗ ಹರೀಶ್ ನಾನು ನೆನೆಸ್ಕೊಳ್ತೀನಿ ನಾನು ಆ ವಿಚಾರದಲ್ಲಿ. ಆವಾಗ ನನ್ನ ಆ ಟೈಮಲ್ಲಿ ನಾನು ಎಲ್ಲಿ ಕುಂದು ಬಿಡ್ತಾನೆ ಅಂತೇಳಿ ಕಾರಣಕ್ಕೋಸ್ಕರ ಹರೀಶ್ನನ್ನು ಬಾ ಎಲ್ಲಿದೆ ಅಂತ ಕೇಳ್ಬಿಟ್ಟು ಜೊತೆಗೆ ಯಾವ್ದಾದ್ರು ಫಂಕ್ಷನ್ ಆದರೂ ನನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ನನ್ನ ಮೈಂಡನ್ನ ಡೈವರ್ಟ್ ಆಗಿಬಿಟ್ಟಿಲ್ಲ. ಬಟ್ ನಾನು ಅವಾಗ ತಪ್ಪೇ ಮಾಡಿಲ್ಲ, ನಾನೇನು ಕೇರ್ ಮಾಡಬೇಕಂತ ನಾನು ಅವಾಗ ರೆಬಲ್ ಆಗಿ ಇನ್ನೊಂದು ಕಾರ್ಮಿಕರ ಒಕ್ಕೂಟ ಮಾಡಿಬಿಟ್ಟೆ. ನನ್ನ ಜೊತೆಗಿದ್ರೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಬರಲ್ಲ. ನನಗೂ ಓಕೆ ಬಿಡಿ, ನನ್ನ ಜೊತೆಗಿದ್ದವ್ರು ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಅವಾಗ ಈಗ ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ಒಂದೇ ಇದ್ರೆ ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಬೇಕು, ಮೇಕಪ್, ಫೈಟ್ ಎಲ್ಲ ಬೇಕಾಗುತ್ತೆ. ಏನು ಮಾಡೋದಂತ ಗೊತ್ತಾಗಲ್ಲ, ರೆಬಲ್ ಆಗಿಬಿಟ್ಟು ಇನ್ನೊಂದು ಕಾರ್ಮಿಕರ ಒಕ್ಕೂಟನೇ ಮಾಡಿಬಿಟ್ಟೆ.